ಅಯ್ಯೋ, ಈ ಬಚ್ಚಲ ಬೇರೆ ಇನ್ನೂ ಯಾವಾಗ ಮಾಡ್ತಾರೋ ಏನೋ. ಯಾರಾದರೂ ಬಂದರೆ ಏನು ಮಾಡೋದು? ನಾವು ಈ ರೀತಿ ಸ್ನಾನ ಮಾಡಬೇಕು. ಬಟ್ಟೆ ಎಲ್ಲ ಹಾಕೊಂಡು ಮಾಡೋಕ್ಕಾಗಿಲ್ಲ. ನಮ್ಮ ಮನೇಲಿ ಯಾರು ಬರ್ತಾರೆ ಬಿಡು. ಬಂದರೆ ಹಾಳಾದವನೊಬ್ಬನೇ ಬರಬೇಕು. ಇವಾಗ ಅವನಂತೂ ಹೊರಗಡೆ ಹೋಗ್ಯಾನ. ಅದಕ್ಕೆ ನಾನು ಬಂದ ಸ್ನಾನ ಮಾಡಕತ್ತಾನ. ಇಲ್ಲ ಅಂದಿದ್ರೆ ನನಗೆ ಸ್ನಾನ ಮಾಡೋಕೆ ಆಗ್ತಾ ಇರಲಿಲ್ಲ. ಹಾ ನೀರು ಬೇರೆ ಜುನು ಜುನು ಅನ್ನತ್ತವ. ಹೆಂಗೆ ಮಾಡಬೇಕು ಏನೋ. ಚಳಿ ಚಳಿ ಚಳಿ. ಲಾ 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 ಲಾ. ಮನ್ಯಾಗ ಯಾರೂ ಇಲ್ಲ, ನಾನು ಒಬ್ಬಕ್ಕೆ ಅದನ್ ಆರಾಮಾಗಿ ಇವಾಗ ಸ್ನಾನ ಮಾಡ್ಕೋಬೋದು. ಅತ್ತಿ ನೋಡಿದ್ರ ಅವರು ಹೊರಗೆ ಹೋದ್ರ, ಮಾವನೂ ಹೊರಗೆ ಹೋಗ್ಯಾರ, ಅವನು ಹೊರಗೆ ಹೋಗ್ಯಾನ. ನನ್ನ ಗಂಡ ಇನ್ನೂ ನಾಡಿದ್ದು ಬರ್ತಾನ. ಅಲ್ಲಿವರೆಗೂ ನಾಳೆ ಬರ್ತಾನಲ್ಲ. ಆದರೂ ನಾನು ಬರಬಾರ್ದು ಅನ್ಕೊಂಡಿದ್ನಿ. ಏನು ಮಾಡೋದು, ಯಾಕೋ ಮನಸ್ಸು ತಡಿಲಿಲ್ಲ. ಬರ್ಬೇಕು ಅನ್ಕೊಂಡ ಬಂದ್ಬಿಟ್ನಿ. ಅವ್ರಿಗೊಂದು ಕತಿ ಕಾಣಿಸಿದ್ನಲ್ಲ, ಅದ ನನಗೆ ಖುಷಿ ಸಿಗತೈತಿ. ಹೋಗಿ ಅವಾಗ ಹೇಳಿ ಬರಬೇಕಾಗಿತ್ತು. ಆದ್ರೆ ನಾನು ಮತ್ತೆ ಅವಾಗ ಹೇಳಿದ್ನಲ್ಲ ಇತ್ತ ಹೋಗ್ತಾನಂತೇಳಿ. ಅದಕ್ಕೆ ಮತ್ತೆ ಈ ಕಡೆನೇ ಬನ್ನಿ. ಜಲ್ದಿ ಜಲ್ದಿ ಸ್ನಾನ ಮಾಡ್ಕೊಂಡ್ರತ್. ಯಾರು ಸ್ನಾನ ಮಾಡಕತ್ತಾರ? ಏನೋ ಕೋಗಿಲಿ ಕಂಠ ಇಲ್ಲಿವರೆಗೂ ಕೇಳಿಸತ್ತ. ಏನಾದರೂ ಇವಳು ಮದುನ ಮಾಡಕತ್ತಾಳನ? ಅವಳು ಏನಾದರೂ ಮಾಡಕತ್ರ ಇವತ್ತು ಅವಳಿಗೆ ನನ್ನ ಮ್ಯಾಲ ಪ್ರೀತಿ ಹುಟ್ಟುವಂಗ ಮಾಡಬೇಕು. ಮೊದಲು ಹೋಗಿ ನೋಡುನು. ಮತ್ತು ಅಕ್ಕ ಅದು ಮಾಡಕತ್ತಿದ್ರೆ ಏನು ಮಾಡೋದು? ಮತ್ತು ಏನು ಅನ್ಕೋತಾಳ ಏನೋ. ಹಾಗಾದ್ರೆ ಹೋಗಿ ನೋಡ್ತಾನೆ. ಓಹೋ, ಇವಳೇ ಮಾಡತ್ತಾಳ? ಏನಬ್ಬಬ್ಬಬ್ಬಬ್ಬಬ್ಬ, ಏನು ಸಖತ್ತಾಗದಾಳು. ನೋಡಕತ್ರ ಇಲ್ಲಿಂದ ಹೋಗಾಕ ಮನಸ್ಸಾಗಲ್ದು. ಭಾರಿ ಅದಾಳ ನೋಡು. ಬರೀ ಆ ಸೊಂಟ ಒಂದ ನೋಡಿದ್ನಿ, ಆದ್ರೆ ಇವತ್ತು ಎಲ್ಲನೂ ನೋಡ್ಬಿಟ್ನಿ. ಎಲ್ಲನೂ ನೋಡಿದ್ನಿ. ಇದನ್ನ ಫೋನ್ಯಾಗ ವಿಡಿಯೋ ಮಾಡ್ಕೋಬೇಕು. ಇದನ್ನ ವಿಡಿಯೋ ಮಾಡ್ಕೊಂಡ ಈಕಿಗೆ ಇನ್ನು ಮುಂದೆ ಆಟ ಆಡಿಸ್ಬೇಕು. ಅಂದ್ರೆ ಈಕಿ ನನ್ನ ದಾರಿಗೆ ಬರ್ತಾಳ. ಇಲ್ಲ ಅಂದ್ರೆ ಈಕಿ ನನ್ನ ದಾರಿಗೆ ಬರೋಕ್ಕಾಗಂಗಿಲ್ಲ. ಹತ್ತೇರಿ ಮೊಬೈಲ್ ಬೇರೆ ಎಲ್ಲರೂ ರೂಮ್ನಾಗ ಬಿಟ್ಟು ಬಂದನು. ನಾನು ಅದನ್ನು ತೊಗೊಂಬರೋಷ್ಟಾಗ ಈಕಿ ಬಟ್ಟೆ ಹಾಕೊಂಡ ಮತ್ತೆ ರೆಡಿ ಆಗಿಬಿಡ್ತಾಳ. ಬೇಡ ಬೇಡ, ಹಿಂಗಾದ್ರೂ ನೋಡೋನು. ನಾನು ನೋಡಿದ ಅನ್ನೋದಕ್ಕೆ ಗೊತ್ತಾದ್ರಲ್ಲ, ನನ್ನ ಜೊತೆ ಬರ್ತಿರ್ಬೋದು. ನೋಡೋನು. ಏನಾರ ಚಂದ ಹಾಡ್ತಿದಿ ಮಧು. ನೀನ್ ಕಂಠ ಕೇಳಾಕ ಅಲ್ಲಿಂದ ಇಲ್ಲಿವರೆಗೂ ಓಡ್ ಬಂದಿ. ನಾನೇನೋ ನಮ್ಮ ಅಕ್ಕ ಅಂತ ಅನ್ಕೊಂಡಿದ್ನಿ. ಆದ್ರ ನೀನು ಈ ಟೈಮ್ದಾಗ ಸ್ನಾನ ಮಾಡಕತ್ತೀಯ ಅಲ್ಲ? ಮೊದ್ಲ ಬೇರೆ ಒಬ್ಬಕ್ಕೆದಿ, ಅದ್ರಾಗ ಬೇರೆ ನಾನು ಒಬ್ಬನೇ ಅದನ. ಇಂಥ ಟೈಮ್ದಾಗ ನೀನು ಈ ರೀತಿ ಸ್ನಾನ ಮಾಡೋದನ್ನ ನಾನು ನೋಡಿದ್ರ ನನಗೆ ಏನಾಗ್ಬೇಡ, ನೀನ ಹೇಳು. ಅಯ್ಯೋ, ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನೀನ್ ಯಾಕೆ ಬಂದಿಲ್ಲಿ? ಹೋಗಿಲ್ಲಿಂದ ಹೊರಟೋಗು. ಇಬ್ರು ಕೂಡಿ ಸ್ನಾನ ಮಾಡೋಣ ಬಾ ಮಧು. ನಿನ್ ಗಂಡನೂ ಇಲ್ಲ, ಅತ್ತೇನೂ ಇಲ್ಲ, ಮಾವನೂ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಬಾ ಮಧು, ಇಬ್ರು ಕೂಡಿ ಸ್ನಾನ ಮಾಡೋಣ ಬಾ. ನೋಡು, ಹೋದ್ರೆ ಸರಿ ಇಲ್ಲಿಂದ ಇವಾಗ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗಿಲ್ಲಿಂದ. ಅಮ್ಮ, ಅಯ್ಯೋ ಅಯ್ಯೋ ಬಿದ್ಯಾ? ತಡಿ ತಡಿ, ಕೈ ಕೊಡ್ತೇನೆ ಬಾ. ನಿನ್ ಕೈ ಹೊರಡ್ಬೇಕು. ಹೋಗಿಲ್ಲಿಂದ ಹೊರಟೋಗು. ಆಹಾ, ಏನ್ ಮಧು, ನೀನಾಗೆ ನನ್ನನ್ನ ಮೇಲೆ ಬೀಳಿಸ್ಕೊಂಡ್ಬಿಟ್ಟಿಯಲ್ಲ. ಕಾಲ್ ಜರಿದು ಓಡಿ ಬಂದು ನಿನ್ ಮ್ಯಾಲ ಬಿದ್ಬಿಟ್ಟೆ. ಈ ರೀತಿ ಮಕ್ಕೊಳಕ ನನಗೆ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಏನೋ. ಆಹಾ, ನಿನ್ನ ಈ ಎದಿ ಮೇಲೆ ಮಕ್ಕೊಂಡ ನನಗೆ ಏನೋ ಸ್ವರ್ಗ ಸುಖ ಸಿಕ್ಕಂಗಾಗತ್ತಿ ಮಧು. ಇವತ್ತು ನಾನು ನೀನು ಒಂದಾಗೋದು ಮಧು. ನಿನ್ನ ಗಂಡ ಬರೋಷ್ಟರಲ್ಲಿ ಒಂದಾಗ್ಬಿಡು ಮಧು. ಸರಿಯೋ ಸರಿಯೋ, ನಿನಗೆ ನಾಚಿಕೆ ಆಗಂಗಿಲ್ಲ. ನಾನು ನಿನ್ನ ಮಗಳ ಸಮಾನ, ನಿನ್ನ ತಂಗಿ ಸಮಾನ. ಇವಾಗ ನೀನು ಸರಿತು ಅಥವಾ ನಾನು ಜಾಡಿಸಿ ಓದಿಲ್ಲ? ಅವಾಗಿ ನಂಗೆ ನೀನು ಒದ್ದ ತಕ್ಷಣ ಓಡ್ ಹೋಗಕ ನಾ ಇವಾಗ ಸೇಫ್ಟಿ ಇಟ್ಕೊಂಬಂದನ. ನೀನು ಒದ್ರೂ ನನಗೆ ಏನಾಗಂಗಿಲ್ಲ. ಇವತ್ತು ಮಾತ್ರ ನಾನು ನಿನ್ನ ಸುಮ್ಮನೆ ಬಿಡಂಗೆ ಇಲ್ಲ. ಕಾಪಾಡಿ, ಯಾರಾದರೂ ಕಾಪಾಡಿ ನನ್ನ. ಅತ್ತೆ, ಮಾವ. ಸರಿಯೋ, ಹಳದವನೇ ಸರಿಯೋ? ಇಲ್ಲ, ಇವತ್ತು ನೀನು ನನ್ನವಳು. ಯಾರೂ ಇಲ್ಲ, ಯಾರು ಇಲ್ಲದೆ ಇರೋ ಟೈಮ್ದಾಗ ನೀ ನನಗೆ ಈ ರೀತಿ ಸಿಕ್ಕಿರ್ಬೇಕಾದ್ರೆ ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಮಾಡ್ಕೊಂಡ್ರೆ ನನ್ನಷ್ಟು ಈ ಜಗತ್ತಲ್ಲಿ ಯಾವನೂ ಸಿಗಲ್ಲ. ಸಿಕ್ಕಿರೋ ಚಾನ್ಸ್ನ ಬಿಡೋ ಜಯಮಂದವನೇ ಅಲ್ಲ ಈ ಸುಪ್ರೀತ್. ಸರಿಯೋ, ಸರಿತೋ ಇಲ್ಲೋ? ಸರಿಲಿಲ್ಲ ಅಂದ್ರೆ ಇವಾಗ ನಾನು ಏನು ಮಾಡ್ತೀನಿ? ಸರಿ, ನಿಮ್ಮಮ್ಮನ ಸರಿಯೋ? ಆ ಕಡೆ ಹಾಳಾದವನ ನಿನ್ನ ಬಾಯಾಗ ನಾನು ಎಕ್ಕಡ ಹಾಕ. ಏನಾದರೂ ಬೈ, ಏನಾದರೂ ಅನ್ನು, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೋದಿಲ್ಲ. ಇವತ್ತು ನೀನು ನನ್ನವಳ. ಹೌದಾ? ಮಾಡ್ತೀನಿ ತಡಿ ನಿನಗೆ. ಇವಾಗ ನೋಡು ನಾನು ಏನು ಮಾಡ್ತೀನಿ ಅಂತ. ಸರಿಲಿಲ್ಲ ಅಂದ್ರೆ ನಾನು ಮಾತ್ರ ಇವತ್ತಿನ ಸುಮ್ಮನೆ ಬಿಡಲ್ಲ ಕಣೋ, ಸುಮ್ಮನೆ ಬಿಡಲ್ಲ. ನೀನೇನೇ ಮಾಡಿದ್ರು ನಾನು ನಿನ್ನ ಬಿಡಲ್ಲ. ಏನಾದರೂ ಮಾಡ್ಕೋ, ಇವತ್ತು ನೀನು ನನ್ನವಳು. ಈ ಬಾತ್ರೂಮಲ್ಲೇ ಎಲ್ಲ ಮುಗಿಸಿಬಿಡ್ತೇನೆ ಇವತ್ತು. ತಾಯಿ ಚಾಮುಂಡಿ, ನನ್ಗ ಶಕ್ತಿ ಕೊಡಮ್ಮ. ಏಯ್, ಅಯ್ಯೋ ಅಮ್ಮ, ತಲೆ ಹೋಯ್ತು ನಂದು. ಅಯ್ಯೋ ತಲೆ ಎದ್ದ ಏನಲ್ಲಿ ಕೊಟ್ಟಿದೆ. ಅಯ್ಯೋ ದೇವ್ರೆ. ಸರಿತೋ ಇಲ್ವೋ? ಸರಿಲಿಲ್ಲ ಅಂದ್ರೆ ಇವಾಗ ಬಕೆಟಿಂದ ಇನ್ನೊಂದು ಹಾಕ್ತೀನಿ ನಿನಗ. ಸರಿಯೋ ಸರಿಯೋ?
ಅಯ್ಯೋ ಸರಿತಾನ ಮದು ಸರಿತಾನ. ಏನು ಮುಂದೆ ನಿನ್ನ ಕಣ್ಣಿತ್ತು ನೋಡಂಗಿಲ್ಲ. ಬಿಟ್ಬಿಟ್ಟು ನಾನು ಹೋಗೋ ಇಲ್ಲಿಂದ, ಹೋಗು, ತೊಲಗೋ ಇಲ್ಲಿಂದ. ನನ್ನ ಜೀವನನೇ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದಿ. ನಿನ್ನ ಮಾತ್ರ ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲ. ಅಮ್ಮ ತಲೆ ಹೋಯ್ತಮ್ಮ ನಂದು. ಯವ್ವ ಬಕ್ಕಿಟ್ಲಿ ಹೊಡೆದು ಬಿಟ್ಟಾಳಲ್ಲ ಹಾಳಾದಕಿ. ಅಯ್ಯೋ ದೇವ್ರ, ತಲೆ ನುಸಾಕತ್ತದ, ತಲೆ ದಿಮಿ ಅನ್ನಕತ್ತದ. ಏನು ಮಾಡ್ಲೇಪ್ಪ. ಇವಾಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಈ ಬಕ್ಕಿಡ್ ತಗೊಂಡ ಇನ್ನೊಂದು ನಿನ್ನ ತಲೆಗೆ ಹಾಕಿದ್ರೆ ನಿನ್ನ ತಲೆ 2 ಭಾಗ ಆಗಿ ರಕ್ತ ಸೋರ್ತಿರ್ಬೇಕು ಮಗನೇ. ನನ್ನ ತಂಟೆಗೆ ಬರ್ತಿದ್ದಿ, ನನ್ನ ಮೈ ಮೇಲೆ ಬಿದ್ದು ನನಗೆ ಮುತ್ತು ಕೊಡ್ತಿದ್ದಿ. ನಿನ್ನ ಜನವಾಗಿ ಬೆಂಕಿ ಹಚ್ಚ, ನಿನ್ನ ಮಗಳು ಆಗಬೇಕು ನಾನು. ನಿನ್ನ ಮಗಳ ಜಾಗದಲ್ಲಿದ್ದೀನಿ ನಾನು. ಅಂಥದ್ರಲ್ಲಿ ನೀನು ನನಗೆ ಮುತ್ತು ಕೊಡೋಕೆ ಬರ್ತಿಲ್ಲ. ಥೂ, ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ, ಹೋಗು ಹಾಳಾದವನೇ. ಅಮ್ಮ ಅಯ್ಯೋ ತಲಿನ. ಥೂ, ಎಂತೆಂಥ ಹಾಳಾದವರೆಲ್ಲ ಇರ್ತಾರೋ ಈ ಭೂಮಿ ಮೇಲೆ. ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು. ಇನ್ನು ಮುಂದೆ ನಿನ್ನನ್ನು ಪಳಗಿಸ್ಕೊಳಕ್ಕೆ ನೋಡಂಗಿಲ್ಲ. ನಿನ್ನನ್ನು ಕೊಲ್ಲಬೇಕನ್ನೋ ನಿರ್ಧಾರ ತಗೊಂಡ್ಬಿಟ್ಟೆ ನಾನು. ನಿನ್ನ ಕೊಲ್ಲದ ಬಿಡೋ ಮಗ ಅಲ್ಲ ನಾನು. ಅಯ್ಯೋ ತಲಿನ ಅಮ್ಮ. ಅಯ್ಯೋ ಯಾಕೆ ದೇವ್ರೆ ನನ್ನ ಜೀವನದಲ್ಲೇ ಈ ರೀತಿ ಆಟ ಆಡ್ತಾ ಇದೆಯಾ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಯಾರು ಇಲ್ಲ ಅನ್ಕೊಂಡು ಸ್ನಾನ ಮಾಡೋದಕ್ಕೆ ಬಂದರೆ ಹಾಳಾದನ್ ಬಂದು ನನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟ. ಯಾಕೆ ನನ್ನ ಜೀವನದಲ್ಲೇ ಹೀಗಾಗ್ತಾ ಇದೆ? ಮೊದಲನೇ ವೀರೇಶ್, ಅವನ ವೀರನ ಮದುವೆ ಆಗಿ ಅವನ ಜೊತೆ ಜೀವನ ಮಾಡಿ ಅಲ್ಲಿ ನನ್ನ ಸಂಸಾರನ ಹಾಳು ಮಾಡಿಕೊಂಡೆ. ಅವನು ನನ್ನ ಮನೆಯಿಂದ ಹೊರಗೆ ಹಾಕ್ತಾ, ಆಮೇಲೆ ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗಿರೋದು ರವಿ. ಅವನಿಗೆ ನಾನು ಮೋಸ ಮಾಡೋ ಥರ ಇವನು ಮಾಡ್ತಾ ಇದ್ದಾನೆ. ಏನಾದರೂ ಆಗಿದ್ರೆ ನಾನಂತೂ ಬದುಕ್ತಾನೆ ಇರಲಿಲ್ಲ. ನನ್ನ ಗಂಡನ ಮೋಸ ಮಾಡಿ ನಾನು ಬದುಕ್ತಾ ಇರಲಿಲ್ಲ ದೇವ್ರೆ. ಇವು ನನ್ನ ಮೈ ಮೇಲೆ ಬಿದ್ದಿರೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಆ ಬಕೆಟ್ ತೊಗೊಂಡು ನನ್ನ ತಲೆಗೆ ಹಾಕ್ಬಿಟ್ಟೆಲ್ಲ. ಅಯ್ಯೋ ರಕ್ತ ಬರ್ತಾ ಇದೆ. ರಕ್ತ ಬರೋ ಥರ ಹೊಡೆದ್ಬಿಟ್ಟಿದ್ದಾಳ ನನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ, ಅವನು ಹೇಗೆ ನನ್ನ ಮೇಲೆ ಬಿದ್ದ? ನನಗದನ್ನ ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ ದೇವ್ರೆ. ನನಗೆ ಒಂಥರ ಆಗ್ತಾ ಇದೆ. ಇದೇನಾದರೂ ಯಾರಿಗಾದ್ರೂ ಗೊತ್ತಾದರೆ ನಾನು ಎಲ್ರಿಗೂ ಹೆಂಗೆ ಮುಖ ತೋರಿಸ್ಲಿ ದೇವ್ರೆ? ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ? ಇಲ್ಲ ನನಗಿದನ್ನೆಲ್ಲ ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ ದೇವ್ರೆ. ನಿನಗೆ ಯಾರ ರೂಮು ಸಿಗ್ಲಿಲ್ಲ? ಮತ್ತು ನಾನಿರೋ ರೂಮ್ನಾಗ ಓಡಿ ಬಂದಿದ್ದಿ. ಇಲ್ಲಿ ಬಂದು ಅತ್ಕೊಂತು ಕುಂತು ಏನು ಈಗ ನೀನೋ ಓಡಿ ಬಂದೇನು ನನ್ನ ಜೊತೆ ಒಂದಾಗ್ಬೇಕಂತೇಳಿ? ಅದು ಆಗ್ದಿರೋ ಮಾತು. ಇಷ್ಟು ದಿನ ನಾನು ಅನ್ಕೊಂಡಿದ್ನಿ. ಆದರೆ ಇವಾಗ ಅನಿಸ್ತು ನನಗೆ, ನಿನ್ನನ್ನು ಯಾಕೆ ನಾನು ಇಷ್ಟಪಡಬೇಕು? ಯಾಕೆ ಇಷ್ಟಪಡ್ಬೇಕು ನಾನು? ತೊಲಗಿಲಿಂದ ನನ್ನ ರೂಮ್ ಇಟ್ಟು ಹೊರಗೆ ಹೋಗು. ಇದು ನೀನಿರೋ ರೂಮ್ ಅನ್ನೋದು ಗೊತ್ತಾಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಬಾತ್ರೂಮ್ಗೆ ಇಲ್ಲಿಂದ ಸಮೀಪ ಅಂತ ಹೇಳಿ ಇಲ್ಲಿ ಬಂದು ನಾನು ಸೀರೆ ಉಟ್ಕೊಳತ್ತಿದ್ದೆ ಹೊತ್ತು. ಇದು ನಿನ್ನ ರೂಮ್ ಅಂತ ಇಲ್ಲಿ ಬಂದು ನಿನ್ನ ಜೊತೆ ಚಕ್ಕನ್ ಆಡ್ಬೇಕಂತ ಇಲ್ಲಿ ಬರಲಿಲ್ಲ ನಾನು. ಸರಿಯಾಗಿ ಮಾತಾಡು ನೋಡು, ಇವತ್ತ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರ ನಾನಿನ್ನ ಸುಮ್ಮನೆ ಬಿಡಂಗಿಲ್ಲ. ಹೋಗು ಹಾಳಾದವನೇ. ನಿನಗೆ ಯಾರು ಇಲ್ಲ? ಅಕ್ಕನ ಮುಂದೆ ಇಟ್ಕೊಂಡು ಕಾಸ ಈ ರೀತಿ ನನ್ನ ಜೊತೆ ಚಕ್ಕನ್ ಆಡೋ ಬದಲು ಹೋಗಿ ಅಕ್ಕನ ಜೊತೆ ಚಕ್ಕನ್ ಆಡೋಕೆ ಹೋಗು. ಈಗ ಗೊತ್ತಾಯ್ತಲ್ಲ, ತೊಲಗಿಲಿಂದ ತೊಲಗು. ಹೋಗ್ತೀನೋ? ನಾನೇನು ಈ ರೂಮಲ್ಲಿ ಇರೋದಕ್ಕೆ ಬಂದಿಲ್ಲ. ನಾನು ಹೋಗ್ತಾನೆ ಇದ್ದೀನಿ. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ನಿನಗಷ್ಟು ಏನಾದರೂ ನನ್ನ ಜೊತೆ ಮಲ್ಕೋಬೇಕಂತ ಅನ್ಸಿದ್ರೆ ನಿಮ್ಮ ಅಕ್ಕನ ಕರ್ಕೊಂಬಂದು ಮಲ್ಕೋ. ಇನ್ನೊಂದು ಸರಿ ನನ್ನ ತಂಟೆಗೆ ಏನಾದರೂ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನೆನ್ಪಿಟ್ಕೊ. ಏಯ್ ಹೋಗೆ, ಜಾಸ್ತಿ ಮಾತಾಡಬೇಡ. ಇವಾಗ ಹೇಳಕತ್ತೇನೆ, ನನ್ನ ಅಕ್ಕನ ಬಗ್ಗೆ ಏನಾದರೂ ಮಾತಾಡಿದ್ರ ನಾನು ಹುಟ್ಲಿಲ್ಲ ಅನಿಸ್ಬಿಡ್ತಾನೆ. ಬೀದಿ ಬಿಕಾರಿ ನೀನು. ಈಗ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದ ಅವ್ರಿಗೆ ವಾಪಸ್ ಅಂತಿದೆಯೇ? ಏಯ್ ಬಿಕಾರಿ, ತೊಲಗಿಲಿಂದ. ಹೌದು ಕಣೋ, ನಾನು ಬಿಕಾರಿ ಆಗಿರೋದಕ್ಕೆ ಈ ಬಿಕಾರಿ ಬೇಕಾಗಿದ್ದಾಳೆ ನಿನಗೆ ಮಲ್ಕೊಳ್ಳೋದಕ್ಕೆ ಅಲ್ಲ? ನನ್ನ ಗಂಡ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅವ್ರನ್ನ ಎದುರು ಹಾಕೊಂಡು ನನ್ನ ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನೆ. ಅಂಥವ್ನಿಗೆ ನಾನು ಮೋಸ ಮಾಡ್ತೀನಿ ಅನ್ನೋ ರೀತಿ ನೀವು ಹುಟ್ಟಾಕ್ತಾ ಇದ್ದೀರಲ್ಲ, ಆ ರೀತಿ ಕತೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ಯಾವತ್ತೂ ಸಾಧ್ಯ ಆಗಲ್ಲ. ನನ್ನ ಗಂಡಂಗೆ ನಾನು ಯಾವತ್ತಾದರೂ ಮೋಸ ಮಾಡ್ತೀನಿ ಅಂತ ಅವ್ನು ಅಂದ್ಕೊಂಡ್ರೆ ಅವತ್ತು ನಾನು ಸತ್ತೇ ಹೋಗಿರ್ತೀನಿ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ಅಕಸ್ಮಾತ್ ಅವನೇನಾದರೂ ಅನುಮಾನ ಪಟ್ಟರೆ ಅವತ್ತೇ ನನ್ನ ಸಾವಾಗಿರುತ್ತೆ, ನೆನ್ಪಿಟ್ಕೋ. ನಿನ್ನ ಗಂಡನ ನಿನ್ನ ಮೇಲೆ ಅನುಮಾನ ಪಟ್ಟು ಈ ಮನೆಯಿಂದ ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಪ್ರೀತನಲ್ಲ. ಹಂಗ ಸಾಯೋಗ್ಲಿ. ನಿನ್ನ ಸಾಯೋ ಈ ಬೆದರಿಕೆಗೆ ಹೆದರೋ ಮಗ ನಾನಲ್ಲ. ಸಾಯ್ತಾರಂದ್ರೆ ಹೋಗಿ ಈಗ ಹಾಳು ಬಾವಿ ಬಿದ್ದು ಸಾಯಿ. ಆದ್ರೆ ನಿನ್ನ ಗಂಡ ನಿನ್ನ ಮೇಲೆ ಅನುಮಾನ ಪಡೋ ಮಾಡಲಿಲ್ಲ. ನನ್ನ ಹೆಸರು ಸುಪ್ರೀತ ಅಲ್ಲ. ಈಗ ಇಲ್ಲಿಂದ ಜಾಗ ಖಾಲಿ ಮಾಡು. ನೀ ನಾನು ಹೊಡೆದಿರೋ ಏಟ್ಗೆ
ನಿನಗೆ ನಾನು ತಿರುಗಿ ಇಟ್ಕೊಡ್ಲಿಲ್ಲ ಅಂದ್ರೆ ಅವಾಗ ನೋಡು ನಾನೇ ಈ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ